ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದರಿಗೂ, ಮಾತಾ ಭಗಿನಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಮುದ್ದು ಮಕ್ಕಳಿಗೂ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ, ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ 3 ಮಕ್ಕಳಾದಂತಹ ತ್ರಿಮೂರ್ತಿಗಳು ಪಾತಿವ್ರತ್ಯದ ಬಲದಿಂದ, ಸತಿ ಅನುಸೂಯಾಳ ಪಾತಿವ್ರತ್ಯದ ಬಲದಿಂದ ಅವರು ಪುನಃ ಮೂಲ ರೂಪಕ್ಕೆ ಹೋಗಿ ತಮ್ಮ ನಿವಾಸಕ್ಕೆ ಹೊರಟರು. ಅತ್ರಿಮುನಿ ಮತ್ತು ಅನಸೂಯಾದೇವಿಗೆ ತುಂಬ ಬೇಸರ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಸಂತೋಷ. ಹೀಗೆ ದಿನಗಳು ಕಳೆಯುತ್ತಿರುವಾಗ ತ್ರಿಮೂರ್ತಿಗಳ ಆಶೀರ್ವಾದದ ಬಲದಿಂದ ಅನಸೂಯಾದೇವಿ ಗರ್ಭವತಿಯಾದಳು. ತುಂಬ ಖುಷಿ, ಯಾಕಂತಂದರೆ ಮಕ್ಕಳಿರಲಿಲ್ವಲ್ಲ ಅವಳಿಗೆ, ತಮ್ಮದೇ ಮಕ್ಕಳು. ತುಂಬ ಖುಷಿಯಾಯಿತು, ತುಂಬ ಖುಷಿಪಟ್ಟಳು. ಹೀಗೇನೆ ದಿನ ಕಳೆದು ಆ ಮಕ್ಕಳಿಗೆ ನಾಮಕರಣವನ್ನು ಮಾಡಿದರು. ವಿಷ್ಣುವಿನ ಔಷಧದಿಂದ ಹುಟ್ಟಿದಂತಹ ಮಗುವಿಗೆ ದತ್ತಾತ್ರೇಯನೆಂದು, ಬ್ರಹ್ಮನ ಔಷಧದಿಂದ ಹುಟ್ಟಿದಂತಹ ಮಗುವಿಗೆ ಚಂದ್ರನೆಂದು, ಶಿವನ ಔಷಧದಿಂದ ಹುಟ್ಟಿದಂತಹ ಮಗುವಿಗೆ ದೂರ್ವಾಸ ಎಂದು ಹೆಸರಿಟ್ಟರು. ಹಾಗಾದರೆ ದಿನ ಕಳೆದಂತೆ ದೂರ್ವಾಸನಿಗೆ ಕೋಪ ಜಾಸ್ತಿ ಎಂಬುದಾಗಿ ತಿಳಿಯಿತು. ಯಾಕೆ ದೂರ್ವಾಸರಿಗೆ ಮಾತ್ರ ಅಷ್ಟೊಂದು ಕೋಪ ಅಂತ ನೋಡೋಣ. ಬ್ರಹ್ಮನಿಗೂ ಮತ್ತು ಶಿವನಿಗೂ ಒಂದು ದಿನ ವಾದ ವಿವಾದ ನಡೆಯುತ್ತಂತೆ. ವಾದ ವಿವಾದ ಎಷ್ಟು ನಡೆಯಿತು ಅಂದರೆ ಈ ಶಿವನಿಗೆ ಅತಿಯಾಗಿ ಕೋಪ ಬಂದುಬಿಡ್ತಂತೆ. ಆ ಕೋಪವನ್ನು ನೋಡಿ ಹೆದರಿದಂತಹ ಶಿವಲೋಕದಲ್ಲಿರುವಂಥವರೆಲ್ಲರೂ ಕೈಲಾಸವನ್ನು ಬಿಟ್ಟು ಓಡಿದರು. ಇವರ ಕೋಪವನ್ನು ನೋಡಿ ಶಿವನ ಪತ್ನಿ ಪಾರ್ವತಿ ಸಹ ಈ ಗಂಡನ ಜೊತೆಗೆ ಬದುಕಲು ಸಾಧ್ಯ ಇಲ್ಲಪ್ಪ ಅಂಥೇಳಿ ಅವಳು ಸಹ ಬಿಟ್ಟು ಹೋದ್ಲಂತೆ. ಆಗ ಶಿವ ವಾಸ್ತವಕ್ಕೆ ಬಂದ. ಯಾಕೆ ಕೋಪ ಬಂತು ನನಗೆ? ನನ್ನ ಹೆಂಡತಿಯೂ ಬಿಟ್ಟು ಹೋದ್ಲಲ್ಲ. ಇಲ್ಲಿ ನೋಡಿ, ಗಂಡ ಹೆಂಡತಿಯರು ಇಬ್ಬರು ಅನ್ಯೋನ್ಯವಾಗಿದ್ದರೆ, ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೊಂದಾಣಿಕೆ ಮಾಡಿಕೊಂಡಿದ್ದರೆ, ಎಷ್ಟೇ ಕಷ್ಟ ಬರಲಿ ಅಥವಾ ಎಷ್ಟೇ ನಿಂದನೆಗಳು ಅಪವಾದಗಳು ಬರಲಿ, ಯಾರೇ ಏನು ಬೈತಿರಲಿ ಲಕ್ಷ್ಯಕ್ಕೆ ಹೋಗುವುದಿಲ್ಲ, ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಯಾಕಂತಂದರೆ ಪತಿ ಪತ್ನಿಯರು ಅಷ್ಟು ಸುಪ್ರೀತಿಯಿಂದಿದ್ದಾರೆ. ಪತಿ ಪತ್ನಿಯರಲ್ಲಿ ಒಂದೊಮ್ಮೆ ಪತ್ನಿ ಹೇಳಿದಾಗೂ ಕೇಳಬೇಕು, ಪತಿ ಹೇಳಿದಾಗೂ ಕೇಳಬೇಕು. ಅಲ್ಲಿ ತಾನು ಮೇಲು ಅಂಥೇಳಿ ವಾದಿಸಲಿಕ್ಕೆ ಹೋಗಬಾರ್ದು. ಒಮ್ಮೆ ಪತಿಗೆ ಕೋಪ ಬಂದರೆ ಪತ್ನಿ ಸುಮ್ಮನಿರಬೇಕು, ಪತ್ನಿಗೆ ಕೋಪ ಬಂದರೆ ಪತಿ ಸುಮ್ಮನಿರಬೇಕು. ಆಮೇಲೆ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗಬೇಕು. ಒಂದೊಮ್ಮೆ ಪತಿಗೆ ಅದನ್ನು ಹೊಂದಿಕೊಳ್ಳುವ ಸಾಧ್ಯವೇ ಇಲ್ಲಪ್ಪ, ಕೋಪ ಮಾಡಲಿಕ್ಕೆ ಇರಲಿಕ್ಕಾಗೋದೇ ಇಲ್ಲ ಅಂತ ಹೇಳುವಾಗ ಪತ್ನಿ ಆದವಳು ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು, ಅವಳೇ ತಗ್ಗಿ ಬಗ್ಗಿ ಹೋಗಬೇಕು. ಒಂದೊಮ್ಮೆ ಪತ್ನಿ ಕೋಪವನ್ನು ತಡಲಿಕ್ಕಾಗೋದಿಲ್ಲ, ಪತ್ನಿಗೆ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂತ ಪತಿಗೆ ಗೊತ್ತಾದರೆ ಆ ಪತಿ ತಗ್ಗಿ ಬಗ್ಗಿ ಹೋಗಬೇಕು. ಅದರಲ್ಲಿ ಮೇಲು ಕೀಳು ಅಂತ ಎಣಿಸಬಾರ್ದು. ಆಗ ಸಂಸಾರ ಚೆಂದ ಉಳಿತದೆ, ಖುಷಿಯಿಂದ ಇರ್ತದೆ ಸಂಸಾರ. ಇಲ್ಲಿ ಆದದ್ದು ಹಾಗೆ. ಶಿವನಿಗೆ ಎಲ್ಲ ಹೋದರೂ ಚಿಂತೆ ಮಾಡಲಿಲ್ಲ, ಆದರೆ ಕೈ ಹಿಡಿದಂಥ ಪತ್ನಿಯೂ ಹೋಗಿಬಿಟ್ಲಲ್ಲ ನಮ್ಮನ್ನು ಬಿಟ್ಟು ಅಂಥೇಳಿ ವಿಚಾರ ಮಾಡಿ ಏನು ಮಾಡಬೇಕು, ಈ ಕೋಪವನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ. ತಲೆಬಿಸಿಯಾಯಿತು ಈಶ್ವರನಿಗೆ. ಆಗ ಏನು ಮಾಡಿದ ಗೊತ್ತಾ? ಅದೇ ಸಂದರ್ಭದಲ್ಲಿ ಅತ್ರಿಮುನಿಯ ಪತ್ನಿ ಅನಸೂಯಾದೇವಿ ಗರ್ಭವತಿಯಾಗಿದ್ಲು. ಶಿವ ಏನು ಮಾಡಿದ ಕೇಳಿದರೆ, ಅವನ ಸಿಟ್ಟಿನ ಒಂದು ಅಂಶವನ್ನು ಅನಸೂಯಾಳ ಗರ್ಭಕ್ಕೆ ಸೇರಿಸಿಬಿಟ್ಟ. ಆಗ ಶಿವನ ಸಿಟ್ಟು ದೂರ್ವಾಸ ಮುನಿಗೆ ಹೋಯಿತು. ಹಾಗಾಗಿ ದೂರ್ವಾಸ ಮುನಿಗೆ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಅಂತಹ ದೂರ್ವಾಸರು ಇಂದ್ರನ ಸಭೆಗೆ ಆಗಮಿಸಿದ್ದಾರೆ. ಇಂದ್ರ ಅವರನ್ನು ಉಪಚರಿಸಿಕೊಳ್ಳಿರಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಏನಾಯಿತು ಮುಂದೆ ನೋಡೋಣ. ನಮಸ್ಕಾರಗಳು.